ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಆಪಾದಮೌಳಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಆತ್ಮೀಯರೇ, ಮಧುನಾಮ ಉಪನ್ಯಾಸಕ್ಕೆ ಸುಸ್ವಾಗತ. ಶ್ರೀಪಾದರಾಜರು ತ್ರೈಲೋಕ್ಯ ಗುರುಳಾಗಿರತಕ್ಕಂತಹ ಮುಖ್ಯಪ್ರಾಣದೇವರ ಅವತಾರ ಚರಿತ್ರೆಯನ್ನು, ಮೂರೂ ಅವತಾರಗಳ ಚರಿತ್ರೆಯನ್ನು ತಮ್ಮ ಮಧ್ವನಾಮ ಕೃತಿಯಲ್ಲಿ ಸಂಗ್ರಹಿಸಿದ್ದಾರೆ. ಈಗಾಗಲೇ ಮೂರು ಅವತಾರಗಳ ವಿಚಾರವನ್ನು ನೋಡಿದ್ದೇವೆ. ಕೊನೆಯದಾಗಿರತಕ್ಕಂತಹ ಮಧ್ವಾಚಾರ್ಯರ ಅವತಾರದ ಕೆಲವು ಮುಖ್ಯವಾಗಿರತಕ್ಕಂತಹ ವಿಚಾರಗಳನ್ನು ಸಂಗ್ರಹಿಸಿ ಅವರಿಗೆ ಜಯಕಾರವನ್ನು ಹಾಕ್ತಾ ಇದ್ದಾರೆ. ಏಕೆಂದರೆ ಅವರು ಭಗವಂತನ ಆಜ್ಞೆಯಂತೆ ಈ ಅವತಾರ ಮಾಡಿ ಕಲಿಕಾಲದ ಪ್ರಾಬಲ್ಯದಿಂದ ನಾಶವಾಗಿರತಕ್ಕಂತಹ ತತ್ವಜ್ಞಾನದ ಒಂದು ಪ್ರಸಾರವನ್ನು ಮಾಡಿ ತಮ್ಮ ಮೂರೂ ಅವತಾರಗಳಲ್ಲಿಯೂ ಭಗವಂತನ ಈ ಒಂದು ಸೇವೆಯನ್ನು ಮಾಡಿದ್ದಾರೆ. ಹನುಮನಾಗಿ ವಿಷ್ಣು ದ್ವೇಷಿಗಳಾಗಿರತಕ್ಕಂತಹ ದೈತ್ಯರನ್ನು ಸಂಹಾರ ಮಾಡಿದ್ದಾರೆ. ಭೀಮಸೇನರಾದಾಗಲೂ ಕೂಡ ವಿಷ್ಣು ವಿರೋಧಿಗಳಾಗಿರತಕ್ಕಂತಹ ದೈತ್ಯರು, ಅವೈಷ್ಣವರು ಅವರನ್ನೆಲ್ಲ ಸದೆಬಡಿದಿದ್ದಾರೆ. ಮಧ್ವಾಚಾರ್ಯರಾಗಿಯೂ ಕೂಡ ಅನೇಕ ದುರ್ವಾದಿಗಳನ್ನು ಅವರು ನಿಗ್ರಹ ಮಾಡಿದ್ದಾರೆ. ದುರ್ವಾದಿಗಳ ಮತ ಏನಿದೆ, ದುರ್ವಾದಿಗಳ ಮತವೆಂಬ ಕತ್ತಲೆಯನ್ನು ಸೂರ್ಯನ ಹಾಗೆ ಓಡಿಸಿದ್ದಾರೆ ಮಧ್ವಾಚಾರ್ಯರು ತಮ್ಮ 51 ಕೃತಿಗಳ ಮೂಲಕವಾಗಿ. ಆಮೇಲೆ ವಾದಿಗಳೆಂಬ ಆನೆಗಳಿಗೆ ಸಿಂಹದಂತೆ ಇದ್ದಾರೆ. ಚಾರ್ವಾಕನ ಗರ್ವವನ್ನು ಮುರಿದಿದ್ದಾರೆ. ಇಂತಹ ತ್ರೈಲೋಕ್ಯ ಗುರುಗಳಾಗಿರ್ತಕ್ಕಂತಹ ಮಧ್ವಾಚಾರ್ಯರಿಗೆ ಜಯಕಾರ ಹಾಕ್ತಾ ಇದ್ದಾರೆ. ಜಯ ಜಯತು ದುರ್ವಾದಿ ಮತ ತಿಮಿರ ಮಾರ್ತಾಂಡ, ಜಯ ಜಯತು ವಾದಿಗಜ ಪಂಚಾನನ, ಜಯ ಜಯತು ಚಾರ್ವಾಕ ಗರ್ವ ಪರ್ವತ ಕುಡಿಸೆ, ಜಯ ಜಯ ಜಗನ್ನಾಥ ಮಧ್ವನಾಥ. ದುರ್ವಾದಿ ಮತ ತಿಮಿರ ಮಾರ್ತಾಂಡ, ದುರ್ವಾದಿಗಳ ಮತ, ಅವರ ಮತವೆಂಬ ತಿಮಿರ ಕತ್ತಲೆಗೆ, ಮಾರ್ತಾಂಡ ಅಂದರೆ ಸೂರ್ಯನಂತೆ ಇರತಕ್ಕಂಥವರು. ಎಲ್ಲ ದುರ್ವಾದಿಗಳನ್ನು ಹಿಂದೆ ಹೇಳಿದ ಹಾಗೆ ಏಕವಿಂಶತಿ ಕುಭಾಷ್ಯಗಳನ್ನು ಅವರು ಪರಾಮರ್ಶೆ ಮಾಡಿ ಆ ಒಂದು ವಿಚಾರದಲ್ಲಿರ್ತಕ್ಕಂತಹ ನ್ಯೂನತೆಗಳನ್ನು ತೋರಿಸಿ ಅಂತಹ ದುರ್ವಾದಿಗಳ ಮತವನ್ನು ನಿರಾಸ ಮಾಡುವ ಮೂಲಕವಾಗಿ ಆ ದುರ್ವಾದಿ ಮತವೆಂಬ ಕತ್ತಲೆಯನ್ನು ಆವರಿಸಿತ್ತು, ಅದನ್ನು ಸೂರ್ಯನ ಹಾಗೆ ಅದನ್ನು ನಿವಾರಣೆ ಮಾಡಿದ್ದಾರೆ ಅಂತ ಅಭಿಪ್ರಾಯದಲ್ಲಿ ದುರ್ವಾದಿ ಮತ ತಿಮಿರ ಮಾರ್ತಾಂಡ ಅಂತ ಹೇಳ್ತಿದ್ದಾರೆ. ಹಾಗೆಯೇ ಜಯ ಜಯತು ವಾದಿಗಜ ಪಂಚಾನನ, ವಾದಿಗಳೆಂಬ ಆನೆಗಳಿಗೆ ಪಂಚಾನನ, ಪಂಚ ಅಂದರೆ ಸಿಂಹ ಹೇಗೆ ಆನೆಯ ಗಂಡಸ್ಥಳವನ್ನು ಬೇಯಿಸ್ತದೋ ಹಾಗೆ ವಾದಿಗಳೆಂಬ ಆನೆಗಳಿಗೆ ಸಿಂಹದ ಹಾಗೆ ಇರತಕ್ಕಂತಹ
ಆಚಾರ್ಯರೇ ಜಯವಾಗಲಿ ಅಂತ ಹೇಳ್ತಾ ಇದ್ದಾರೆ. ಜಯ ಜಯತು ವಾದಿಗಜ ಪಂಚಾನನ, ಜಯ ಜಯತು ಚಾರ್ವಾಕ ಗರ್ವ ಪರ್ವತ ಕುಲಿಶ. ಇನ್ನೊಂದು ಮೂರನೇ ವಿಶೇಷಣ, ಚಾರ್ವಾಕರ ಗರ್ವವೆಂಬ ಪರ್ವತಕ್ಕೆ ಕುಲಿಶ. ಕುಲಿಶ ಅಂದರೆ ವಜ್ರಾಯುಧ. ವಜ್ರಾಯುಧ ಎಂತಹ ಕಠಿಣವಾಗಿರ್ತಕ್ಕಂತಹ ಪರ್ವತವನ್ನು ಕೂಡ ಅದು ಪುಡಿ ಪುಡಿ ಮಾಡುತ್ತೆ. ಹಾಗೆ ಮಧ್ವಾಚಾರ್ಯರು ಚಾರ್ವಾಕರ ಗರ್ವವೆಂಬ ಪರ್ವತಕ್ಕೆ ವಜ್ರಾಯುಧದಂತೆ ಇದ್ದವರು. ಅಂತಹ ಮಧ್ವನಾಥರೇ ಜಗನ್ನಾಥ, ಜಗನ್ನಾಥ ಜಗತ್ತಿಗೆ ಒಡೆಯ ಅಂತ ಹೇಳ್ತಿದ್ದಾರೆ. 14 ಲೋಕಗಳನ್ನು ಕೂಡ ಇವರು ಧಾರಣೆ ಮಾಡಿದ್ದಾರೆ. ಮುಖ್ಯ ಪ್ರಾಣದೇವರು ಅದನ್ನು ಆರಂಭದಲ್ಲಿ ಬಂತದು. ಆರಂಭದಲ್ಲಿ ಮುಖ್ಯ ಪ್ರಾಣದೇವರ ಬಗ್ಗೆ ಹೇಳುವಾಗ ಮುಖ್ಯ ಪ್ರಾಣದೇವರು ಹೇಗೆ ಈ ಪ್ರಪಂಚವನ್ನು ಹಿಡಿದಿದ್ದಾರೆ, ಉಪನಿಷತ್ತುಗಳಲ್ಲಿ ಬರ್ತದೆ ಅದು. ವಾಯುರ್ವೈ ಗೌತಮ ಸೂತ್ರಂ, ಮಣಿಗಳನ್ನು ದಾರ ಹೇಗೆ ಹಿಡಿದಿರ್ತದೆ ಹಾಗೆ 14 ಲೋಕಗಳನ್ನು ಹಿಡಿದಿಟ್ಟವರು ಇವರು ಅಂತ. ಅದಕ್ಕೋಸ್ಕರ ಜಗನ್ನಾಥ ಜಗತ್ತಿಗೆ ಒಡೆಯ ಅಂತ ಹೇಳ್ತಾರೆ. ಅಂತಹ ಮಧ್ವನಾಥರೇ ನಿಮಗೆ ಜಯವಾಗಲಿ ಜಯವಾಗಲಿ, ಜಯ ಜಯ ಅಂತ ಹೇಳ್ತಿದ್ದಾರೆ. ಇದು ಕೇವಲ ಈ ವಿಶೇಷಣ ಕೊಟ್ಟದ್ದು ಬರೀ ವರ್ಣನೆ ಅಲ್ಲ, ಮಧ್ವಾಚಾರ್ಯ ಈ ಕಾರ್ಯವನ್ನು ಮಾಡಿದ್ದಾರೆ. ದುರ್ವಾದಿ ಮತ ನಿರಾಸ ಮಾಡಿದ್ದಾರೆ, ಎಲ್ಲ ವಾದಿಗಳನ್ನು ನಿಗ್ರಹ ಮಾಡಿದ್ದಾರೆ, ನಾಸ್ತಿಕ್ಯವಾದವನ್ನು ಸಂಪೂರ್ಣವಾಗಿ ತೊಡೆದು ಹಾಕಿದ್ದಾರೆ. ಇದನ್ನು ಮಧ್ವಾಚಾರ್ಯರು ತಮ್ಮ ಕೃತಿಗಳ ಮೂಲಕವಾಗಿ ಮಾಡಿದ್ದಾರೆ. ಅಂಥ ಒಂದು ಶ್ರೇಷ್ಠವಾಗಿರತಕ್ಕಂತಹ ಬ್ರಹ್ಮಸೂತ್ರ ಭಾಷ್ಯವನ್ನು ಬರೆದು ಆ ಮೂಲಕವಾಗಿ ಆ ಹಿಂದೆ ಇರತಕ್ಕಂತಹ ಎಲ್ಲ ದುರ್ವಾದಿಗಳ ಮತವನ್ನು ನಿರಾಸ ಮಾಡಿದ್ದಾರೆ. ಎಲ್ಲ ವಾದಿಗಳನ್ನು ಅವರು ನಿಗ್ರಹ ಮಾಡಿದ್ದಾರೆ. ಅವರ ಚರಿತ್ರೆಯನ್ನು ನಾವು ಅವಲೋಕನ ಮಾಡ್ತಾ ಹೋದರೆ ಗೊತ್ತಾಗತ್ತೆ. ಎಷ್ಟೋ ಮಾಯಾವಾದಿಗಳನ್ನು ನಿಗ್ರಹ ಮಾಡ್ತಾರೆ ಅವರು. ಅನೇಕ ವಾದಿಗಳನ್ನು ಅವರು ನಿಗ್ರಹ ಮಾಡ್ತಾ ದಿಗ್ವಿಜಯದ ಒಂದು ಯಾತ್ರೆಯನ್ನು ನಾವು ಮಧ್ವಿಜಯದ ಉದ್ದಕ್ಕೂ ನೋಡ್ತೇವೆ. ಒಮ್ಮೆ ಪುಂಡರೀಕಪುರಿ ಅಂತ ಒಬ್ಬ ಮಾಯಾವಾದಿ ವಿದ್ವಾಂಸ, ಅವ ಮಧ್ವಾಚಾರ್ಯರಿಗೆ ವಾದ ಮಾಡಲಿಕ್ಕೆ ಬರ್ತಾನೆ. ಅನೇಕರು ಬರ್ತಾರೆ, ವಾದಸಿಂಹ ಅಂತ ಒಬ್ಬ ಬರ್ತಾನೆ, ಬುದ್ಧಿಸಾಗರ ಅಂತ ಒಬ್ಬ ಬರ್ತಾನೆ, ಇನ್ನೊಬ್ಬನು ಪುಂಡರೀಕಪುರಿ ಅಂತ. ಅವತ್ತಿನ ಒಂದು ಚರ್ಚೆಯ ಸಭೆಗೆ ಎಲ್ಲ ಬಂದು ಸೇರಿದ್ದಾರೆ. ಸಭ್ಯರು, ಸಭಾಪತಿಗಳು, ಪ್ರಾಶ್ನಿಕರು ಎಲ್ಲ ಸೇರಿದ್ದಾರೆ. ತುಂಬ ಕುತೂಹಲದಿಂದ ಸಜ್ಜನ ಸಮೂಹ ನೆರೆದಿದೆ. ಆಚಾರ್ಯರ ಮೇಲಿನ ಗೌರವದಿಂದ ಅತ್ಯಂತ ಶ್ರದ್ಧೆಯಿಂದ ಆ ಚರ್ಚೆಯನ್ನು ಕೇಳಿಕೆ ಬಂದಿರ್ತಾರೆ. ಸರ್ವಜ್ಞಾಚಾರ್ಯರಾಗಿರತಕ್ಕಂತಹ ಮಧ್ವಾಚಾರ್ಯರನ್ನು ನೋಡಿದಾಕ್ಷಣ ಅವರ ತೇಜಸ್ವಿ ಮುಖವನ್ನು ನೋಡಿದ ಕೂಡಲೇ ಪುಂಡರೀಕಪುರಿ ಅವನು ಎದೆಗುಂದಿ ಬಿಡ್ತಾನೆ, ಕಳೆಗುಂದಿ ಹೋಗಿಬಿಡ್ತಾನೆ. ಅವನು ಮಾತನಾಡಲಿಕ್ಕೇ ಉಸಿರಿಲ್ಲ, ಅವನಿಗೆ ತುಟಿ ಎರಡು ಮಾಡೋದಿಲ್ಲ. ಅಂತಹ ಪುಂಡರೀಕ ಪುರಿಯನ್ನು ಮಧ್ವಾಚಾರ್ಯರು ಅವನ ಮಾಯಾವಾದವನ್ನು ಖಂಡಿಸ್ತಾ ಪ್ರವಚನ ಮಾಡ್ತಾರೆ. ಮಧ್ವಾಚಾರ್ಯರ ಆ ಒಂದು ಪ್ರತಿಭಾಪೂರ್ಣವಾಗಿರತಕ್ಕಂತಹ ವಿದ್ವತ್ಪೂರ್ಣವಾಗಿರತಕ್ಕಂತಹ ಆ ಮಾಯಾವಾದ ನಿರಾಸದ ಒಂದು ವಾಗ್ವೈಖರಿ ಅದರ ಕೇಳಿದ ಕೂಡಲೇ ಅವ ಪಲಾಯನ ಮಾಡಿಬಿಡ್ತಾನೆ, ಎಲ್ಲೋ ಓಡೋಗ್ಬಿಡ್ತಾನೆ ಅವನು. ಭಾಳ ಖುಷಿಯಾಗುತ್ತೆ ಆಚಾರ್ಯರ ಶಿಷ್ಯರಿಗೆ. ಏನೋ ಆಚಾರ್ಯನ ಸೋಲಿಸಬೇಕು ಅಂತ ಬಂದಿದ್ದ, ಮಾತಿಲ್ಲದೆ ಪಲಾಯನ ಮಾಡಿ ಎಲ್ಲೋ ನಾಪತ್ತೆ ಆಗಿಬಿಟ್ಟ ಅವನು. ಎಲ್ಲ ಶಿಷ್ಯರು ಬಹಳ ಸಂತೋಷದಿಂದ ಆಚಾರ್ಯರನ್ನು ಹೊಗಳ್ತಾರೆ. ಆಚಾರ್ಯರಿಗೆ ಸೂರ್ಯ ಹೋಳಿಕೆ ಕೊಡ್ತಾರೆ, ನರಸಿಂಹನ ಹೋಳಿಕೆ ಕೊಡ್ತಾರೆ. ಮಾಯಾವಾದಿಗಳೇ ಓಡಿ ಹೋಗ್ರಿ,
ಇನ್ನು ನಿಮಗೆ ಉಳಿಗಾಲ ಇಲ್ಲ, ಎಲ್ಲಿಯಾದರೂ ಗುಹೆಯಲ್ಲಿ ಹೋಗಿ ಅಡಗಿ ಕುಳಿತುಕೊಳ್ಳಿ ಅಂತ ಮಧ್ವಾಚಾರ್ಯ ಶಿಷ್ಯರೆಲ್ಲ ಗಟ್ಟಿಯಾಗಿ ಹುಡುಕ್ತಾರಂತೆ. ಆಗ ಶಿಷ್ಯರ ಅಪೇಕ್ಷೆ ಮೇರೆಗೆ ಮಧ್ವಾಚಾರ್ಯರು ತತ್ವೋದ್ಯೋತ ಅಂತ ಒಂದು ವಾದ ಗ್ರಂಥವನ್ನು ರಚನೆ ಮಾಡ್ತಾರೆ. ಅಂತಹ ಗ್ರಂಥವನ್ನು ಉಲ್ಲೇಖ ಮಾಡ್ತಾರೆ, ತತ್ವೋದ್ಯೋತ ಅಂತ. ಈ ಒಂದು ಪುಂಡರೀಕಪುರಿಯ ಜಯದಿಂದ ತುಂಬ ಸಂತೋಷವಾಗುತ್ತೆ. ಎಲ್ಲ ಮಾಯಾವಾದಿಗಳನ್ನು ಇವರು ಓಡಿ ಹೋಗುವಂತೆ ಹೇಳ್ತಾ ಇದ್ದಾರೆ. ಸತ್ಯವಾಗಿರ್ತಕ್ಕಂತಹ ಪ್ರಪಂಚವನ್ನು, ಜೀವೇಶ್ವರ ಭೇದವನ್ನು ಸುಳ್ಳು ಅಂತ ಹೇಳ್ತಕ್ಕಂತಹ ಈ ಮಾಯಾವಾದ, ಈ ಮಾಯಾವಾದವನ್ನು ನೆಚ್ಚಿಕೊಂಡಂತಹ ಮಾಯಾವಾದಿಗಳಿಗೆ ಇನ್ನೇನಿದ್ರು ಕೂಡ ಗುಹೆಗಳೇ ಗತಿ ಅಷ್ಟೆ. ಕತ್ತಲೆಯಲ್ಲಿ ಸೂರ್ಯೋದಯ ಆದ ಕೂಡಲೇ ಕಳ್ಳರು ಓಡಿ ಹೋಗಿ ಗುಹೆ ಸೇರ್ಕೋತಾರಲ್ಲ, ಹಾಗೆ ಮಧ್ವಾಚಾರ್ಯರೆಂಬ ಸೂರ್ಯ ಉದಯಿಸಿದ ಕೂಡಲೇ ನೀವೆಲ್ಲ ಓಡಿ ಹೋಗಿ ಗುಹೆ ಸೇರ್ಕೊಳ್ಳಿ ಅಂತೆಲ್ಲ ಬಹಳ ಹರ್ಷೋದ್ರೇಕದಿಂದ ಹೇಳ್ತಾರೆ. ಸೂರ್ಯ ಉದಯಿಸಿದಾಗ ಚಂದ್ರನ ಕಾಂತಿ ಅಡಗಿ ಹೋಗುತ್ತೆ, ನಕ್ಷತ್ರಗಳು ಮಂಕಾಗ್ತವೆ. ಈ ಚಂದ್ರ ಹಾಗೂ ನಕ್ಷತ್ರಗಳ ಒಂದು ಪ್ರಕಾಶ ಅದು ಇಷ್ಟೊತ್ತಿತ್ತು. ಈಗ ಸೂರ್ಯ ಉದಯವಾದ ಕೂಡಲೇ ಕತ್ತಲೆಯೂ ನಾಶವಾಯಿತು, ಚಂದ್ರ ಹಾಗೂ ನಕ್ಷತ್ರಗಳ ಪ್ರಕಾಶವೂ ಕೂಡ ನಾಶವಾಯಿತು. ಮಧ್ವಾಚಾರ್ಯರೆಂಬ ಸೂರ್ಯ ಉದಯಿಸಿದ ಕೂಡಲೇ ಆ ಪಂಡಿತ ವರ್ಗವೆಂಬ ಚಂದ್ರನ ಕಾಂತಿ ಅದು ಕಣ್ಮರೆಯಾಯಿತು. ವಾದಿಗಳೆಂಬ ನಕ್ಷತ್ರಗಳೆಲ್ಲ ಮಂಕಾಗಿ ಹೋದವು. ಹೀಗಿದ್ದಾಗ ಇನ್ನು ಕತ್ತಲೆ ಎಲ್ಲಿ ಉಳಿಯುತ್ತೆ? ಮಧ್ವಾಚಾರ್ಯರೆಂಬ ಸೂರ್ಯ ಉದಯಿಸಿದ ಮೇಲೆ ಅಜ್ಞಾನ ಉಳಿಲಿಕ್ಕೆ ಸಾಧ್ಯನಾ? ಅಜ್ಞಾನವೇ ಇರುವುದಿಲ್ಲ. ಪ್ರಪಂಚವನ್ನೇ ಬೆಳಗತಕ್ಕಂತಹ ಸೂರ್ಯ 7 ಕುದುರೆಗಳ ರಥವನ್ನೇರಿ ಪೂರ್ವ ದಿಕ್ಕನ್ನು ತನ್ನ ಕಿರಣಗಳಿಂದ ತುಂಬಿಸ್ತಾ ಉದಯಿಸ್ತಾನೆ. ಹಾಗೆ ಮಧ್ವಾಚಾರ್ಯರು ಕೂಡ 7 ಕುದುರೆಗಳ ರಥವನ್ನು ಏರಿ ಬರ್ತಾ ಇದ್ದಾರೆ ಅಂತ ವರ್ಣನೆ ಮಾಡ್ತಾರೆ. ಇಲ್ಲಿ ಯಾವುದು 7 ಕುದುರೆಗಳು? ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಎಂಬ 4 ವೇದಗಳು, ಮತ್ತು ಮೂಲರಾಮಾಯಣ 5 ಆಯಿತು, ಮಹಾಭಾರತ 6, ಪಂಚರಾತ್ರ 7. ಹೀಗೆ 7 ಕುದುರೆಗಳ ರಥವನ್ನೇರಿ ಎಲ್ಲ ಸಜ್ಜನರಿಗೆ ಭಗವಂತನ ಜ್ಞಾನವೆಂಬ ಬೆಳಕನ್ನು ನೀಡುತ್ತಾ ಬರ್ತಾ ಇದ್ದಾರೆ. ಹಾಗಿರುವಾಗ ಈ ಹರಿ ಸರ್ವೋತ್ತಮತ್ವ, ಜಗತ್ ಸತ್ಯತ್ವ ಇವುಗಳೆಲ್ಲ ಪ್ರಕಟವಾಗಿ ಸಜ್ಜನರ ಅಜ್ಞಾನ ನಾಶವಾಗಿ ಸುಜ್ಞಾನ ಮೂಡ್ತಾ ಇದೆ. ಆ ರೀತಿಯಲ್ಲಿ ಮಧ್ವಾಚಾರ್ಯರು ಸೂರ್ಯನಂತೆ ಬೆಳಗ್ತಾ ಇದ್ದಾರೆ ಎಂಬುದಾಗಿ ಮಧ್ವದಲ್ಲಿ ವರ್ಣನೆ ಮಾಡುತ್ತಾರೆ. ಇಂತಹ ಸೂರ್ಯನನ್ನು ಮುಚ್ಚುವವರು ಯಾರು ಅಂತ. ಈ ಸೂರ್ಯನಿಗೆ ಆಕಾಶವೇ ಆಸರೆ. ಈ ಭಗವಂತನೆಂಬ ಆಕಾಶ, ಭಗವಂತನು ಆಕಾಶನೇ, ಆಕಾಶ ಶಬ್ದವಾಚ್ಯ ಆದರೂ ಭಗವಂತನೇ. ಸೂರ್ಯನು ಆಕಾಶದಲ್ಲಿ ಕಂಗೊಳಿಸುವಂತೆ ಭಗವಂತ ಎಂಬ ಆಕಾಶದಲ್ಲಿ ಕಂಗೊಳಿಸ್ತಾ ಇರತಕ್ಕಂತಹ ಮಧ್ವ ಸೂರ್ಯ. ಇಂತಹ ಮಧ್ವ ಸೂರ್ಯನನ್ನು ಯಾರು ಈ ಭೂಮಿಯಲ್ಲಿ ಮುಚ್ಚುವಲಿಕ್ಕೆ ಸಾಧ್ಯ? ಜೀವ, ಈಶ್ವರ, ಜಗತ್ತು ಈ ಮೂರೂ ಸತ್ಯ ಹಾಗೂ ಪರಸ್ಪರ ಅವುಗಳಲ್ಲಿ ಭೇದ ಇದೆ ಅಂತ ಹೇಳ್ತಕ್ಕಂತಹ ವೇದವನ್ನೇ ಅತತ್ವಾವೇದಕ ಅಂತ ಮಾಯಾವಾದ ಹೇಳಿತು.
ಅಂತಹ ಮಾಯಾವಾದಿಗಳೇ ಮಧ್ವಾಚಾರ್ಯರೆಂಬ ನರಸಿಂಹ ಜಾಜ್ವಲ್ಯಮಾನಿದ್ದಾಗಿದ್ದಾನೆ. ಅವ ಕುವಾದಿಗಳಿಗೆ ಅವನು ತನ್ನ ಶಾಸ್ತ್ರೋಪದೇಶವೆಂಬ ಸಿಂಹಗರ್ಜನೆ ಮಾಡ್ತಾ ಇದ್ದಾನೆ. ಹಿರಣ್ಯಕಶಿಪುವನ್ನು ಉಗುರಿನಿಂದ ಸೀಳಿದಂತೆ ಇಂತಹ ಮಾಯಿಗಳಿಗೆ ಯುಕ್ತಿಗಳೆಂಬ ಹರಿತವಾಗಿರತಕ್ಕಂತಹ ಊರುಗಳಿಂದ ಆ ಮಧ್ವಾಚಾರ್ಯರೆಂಬ ನರಸಿಂಹ ಅವತರಿಸಿ ಬರ್ತಾ ಇದ್ದಾನೆ ಅಂತೆಲ್ಲ ಅಲ್ಲಿರ್ತಕ್ಕಂಥ ಸಭೆಯಲ್ಲಿರ್ತಕ್ಕಂತಹ ಶಿಷ್ಯರೆಲ್ಲ ಘೋಷಣೆ ಮಾಡ್ತಾರೆ. ಈ ಅಭಿಪ್ರಾಯವನ್ನೇ ಅಂದು ನಡೆದಂತಹ ಆ ವಾದಿಗಳನ್ನು ನಿಗ್ರಹ ಮಾಡಿದಾಗ ಆದಂಥ ಒಂದು ಸಂಭ್ರಮ, ಸಂತೋಷ, ಅದನ್ನು ಆ ಒಂದು ಭಾವವನ್ನು ಮನಸ್ಸಿಗೆ ತಂದುಕೊಂಡು ಶ್ರೀಪಾದರಾಜರು ಹೇಳ್ತಾರೆ ಇಲ್ಲಿ, ಜಯ ಜಯತು ದುರ್ವಾದಿ ಮತ ತಿಮಿರ ಮಾರ್ತಾಂಡ ಜಯ ಜಯತು ವಾದಿಗಜ ಪಂಚಾನನ ಅಂತ ಶ್ರೀಪಾದರಾಜರು ನುಡಿದಿದ್ದಾರೆ. ಇನ್ನೊಂದು ವಿಶೇಷಣ ಇದೆ ಇಲ್ಲಿ, ಚಾರ್ವಾಕ ಗರ್ವ ಪರ್ವತ ಕುಲಿಶ. ಚಾರ್ವಾಕನ ಗರ್ವವೆಂಬ ಪರ್ವತವನ್ನು ನಾಶ ಮಾಡತಕ್ಕಂತಹ ಕುಲಿಶ. ಕುಲಿಶ ಅಂದರೆ ವಜ್ರಾಯುಧ. ಈ ಚಾರ್ವಾಕ ಹೆಸರು ಹೇಳುವಾಗೆ ಚಾರ್ವಾಕ, ಮಾತು ಕೇಳಲಿಕ್ಕೆ ಚೆನ್ನಾಗಿರುತ್ತೆ ಅವನ ಮಾತು. ಆದರೆ ಅವನು ಹೇಳಿದ್ದನ್ನು ಅವನು ಹೇಳಿದ್ದು ಯಾವುದೂ ಸತ್ಯ ಅಲ್ಲ. ಅವನಿಗೇನೆಂದರೆ ಕಣ್ಣಿಗೆ ಕಾಣುವುದಷ್ಟೇ ಅವನ ಪ್ರಕಾರ ಸತ್ಯ. ಕಣ್ಣಿಗೆ ಕಾಣದ್ದನ್ನು ಅವನು ಯಾವತ್ತೂ ಒಪ್ಕೊಳ್ಳೋದಿಲ್ಲ. ಪ್ರತ್ಯಕ್ಷೈಕ ಪ್ರಮಾಣಿನಃ, ಪ್ರತ್ಯಕ್ಷ ಒಂದೇ ಪ್ರಮಾಣ. ವೇದವನ್ನು ಒಪ್ಪುವುದಿಲ್ಲ ಅವನು. ವೇದ ಅಪೌರುಷೇಯತ್ವ, ವೇದ ಅಪೌರುಷೇಯತ್ವವನ್ನು ಕೆಲವರು ಒಪ್ಕೊಳ್ಳಿಲ್ಲ. ಅಂತಹ ವಾದಿಗಳಿಗೆ ಮಧ್ವಾಚಾರ್ಯರು ಎಲ್ಲರೂ ಒಪ್ಪತಕ್ಕಂತಹ ಧರ್ಮಾದಿಗಳು ಸಿದ್ಧವಾಗಬೇಕಾದರೆ ಅವುಗಳಿಗೆ ಪ್ರಮಾಣವಾಗಿ ಒಂದು ಅಪೌರುಷೇಯ ವಾಕ್ಯವನ್ನು ಒಪ್ಪಲೇಬೇಕು ಅಂತ ನಿರೂಪಣೆ ಮಾಡ್ತಾರೆ. ಈ ವಿಚಾರ ವಿಷ್ಣುತ್ವ ವಿನಯದಲ್ಲಿ ದೀರ್ಘವಾಗಿ ಬಂದಿದೆ. ನಾವು ವಿಷ್ಣುತ್ವ ವಿನಯ ಪಾಠದಲ್ಲಿ ನೋಡಿದ್ದೇವೆ ಆ ವಿಚಾರವನ್ನು. ಧರ್ಮಾಧರ್ಮಗಳು ಸಿದ್ಧವಾಗಬೇಕಾದರೆ ಅವುಗಳಿಗೆ ಪ್ರಮಾಣವಾಗಿ ಒಂದು ಅಪೌರುಷೇಯ ವಾಕ್ಯವನ್ನು ಒಪ್ಪಲೇಬೇಕಾಗತ್ತೆ ಅಂತ. ಯಾವುದು ಅಪ್ರಾಮಾಣಿಕವೋ ಅದು ಶಾಸ್ತ್ರ ಸಿದ್ಧಾಂತ ಆಗುವುದಿಲ್ಲ. ಅಪೌರುಷೇಯವಾದ ವಾಕ್ಯವೊಂದನ್ನು ಒಪ್ಪಿಕೊಳ್ಳಲೇಬೇಕೆಂದಾದ ಮೇಲೆ ವೇದ ಅಪೌರುಷೇಯ ಎನ್ನುವುದು ಯಾವತ್ತೂ ಅಸಂಭಾವಿತ ಅಲ್ಲ ಎಂಬುದನ್ನು ಆಚಾರ್ಯರು ತಮ್ಮ ಗ್ರಂಥಗಳಲ್ಲಿ ನಿರೂಪಣೆ ಮಾಡ್ತಾರೆ. ಈ ಚಾರ್ವಾಕ ಏನು ಹೇಳ್ತಾನೆಂದರೆ, ಅತೀಂದ್ರಿಯವಾಗಿರತಕ್ಕಂತಹ ಯಾವ ವಸ್ತುಗಳು ಇಲ್ಲ. ಧರ್ಮಾಧರ್ಮಾದಿ ಅತೀಂದ್ರಿಯ ವಸ್ತುಗಳು ಅವು ಯಾವ ಅವನ ಪ್ರಕಾರ ಇಲ್ಲ. ಅತೀಂದ್ರಿಯವಾಗಿರತಕ್ಕಂತಹ ಒಂದು ವಸ್ತು ಇಲ್ಲ. ಆದ್ದರಿಂದ ಒಂದು ಅಪೌರುಷವಾಗಿರತಕ್ಕಂತಹ ಒಂದು ವೇದವನ್ನು ಒಪ್ಪಬೇಕು ಅಂತಿಲ್ಲ. ಆದ್ದರಿಂದ ಪ್ರತ್ಯಕ್ಷವೊಂದನ್ನು ಮಾತ್ರ ಅವನು ಪ್ರಮಾಣ ಅಂತ ಹೇಳ್ತಾನೆ. ಧರ್ಮಾದಿ ಅತೀಂದ್ರಿಯ ವಸ್ತುಗಳನ್ನು ಒಪ್ಪುವುದರಿಂದ ಮೇಲೆ ಈ ವೇದ ಅಪೌರುಷೇಯತ್ವವನ್ನು ಯಾವಾಗ ನಾವು ಒಪ್ಕೊಳ್ಬೇಕು? ಧರ್ಮಾಧರ್ಮಗಳನ್ನು ಒಪ್ಪಿಕೊಂಡ್ರೆ ಅವುಗಳನ್ನು ಸಾಧನೆ ಮಾಡಲಿಕ್ಕೆ ಅಪೌರುಷೇಯವಾಗಿರತಕ್ಕಂತಹ ವಾಕ್ಯವನ್ನು ಒಪ್ಪಲೇಬೇಕು. ಆದರೆ ಧರ್ಮಾಧರ್ಮಗಳನ್ನೇ ಒಪ್ಪುವುದಿಲ್ಲ. ಧರ್ಮಾಧರ್ಮಗಳು ಅತೀಂದ್ರಿಯವಾಗಿರತಕ್ಕಂತಹ ಯಾವ ವಸ್ತುವನ್ನು ಕೂಡ ಒಪ್ಪದ ಕಾರಣ ಅವ ಪ್ರತ್ಯಕ್ಷವೊಂದೇ ಪ್ರಮಾಣ ಅಂತ ಒಪ್ಕೊಳ್ತಾನೆ. ಆದ್ದರಿಂದ ಅಪೌರುಷವಾಗಿರತಕ್ಕಂತಹ ವೇದವನ್ನು ಅವನು ಒಪ್ಪಿಕೊಳ್ಳೋದಿಲ್ಲ. ಮಧ್ವಾಚಾರ್ಯರು ಧರ್ಮಾದಿಗಳನ್ನು ನೀವು ಒಪ್ಪಿಕೊಳ್ಳೋದಿಲ್ಲಲ್ಲ, ಧರ್ಮಾದಿಗಳನ್ನು ಒಪ್ಪಿಕೊಳ್ಳೋದಿಲ್ಲ ಆದ್ದರಿಂದ ಅಪೌರುಷವಾಗಿರ್ತಕ್ಕಂಥ ಒಂದು ವಾಕ್ಯ ಬೇಕು ಅಂತಿಲ್ಲ ಅಂತ
ಚಾರ್ವಾಕ ಹೇಳ್ತಾರೆ. ಆದರೆ ಧರ್ಮಾಧರ್ಮಾದಿಗಳನ್ನು ಒಪ್ಪಿಸ್ತಾರೆ ಮಧ್ವಾಚಾರ್ಯರು. ಅದೇ ಚಾರ್ವಾಕ ಅವನ ಗರ್ವವನ್ನು ಗರ್ವಪಡ್ತಾ ಇದ್ದಾನೆ. ನಾನು ಧರ್ಮಾಧರ್ಮವನ್ನು ಒಪ್ಕೊಂಡ್ರೆ ತಾನೇ ನಾನು ವೇದವನ್ನು ಒಪ್ಕೊಳ್ಬೇಕು. ಧರ್ಮಾಧರ್ಮಗಳನ್ನ ನಾನು ಒಪ್ಕೊಳ್ಳೋದಿಲ್ಲ. ಅದಕ್ಕೆ ಧರ್ಮಾಧರ್ಮಾದಿಗಳನ್ನು ಒಪ್ಪಿಸಿ ಆ ಧರ್ಮಾಧರ್ಮಾದಿಗಳ ಸಮರ್ಥನೆಗೋಸ್ಕರವಾಗಿ ಅಪೌರುಷೇಯವಾಗಿರತಕ್ಕಂತಹ ವೇದವನ್ನು ಒಪ್ಪುವಂತೆ ಮಾಡ್ತಾರೆ. ಅದು ಯಾಕೆ ಧರ್ಮಾಧರ್ಮಗಳನ್ನು ಒಪ್ಪಬೇಕಾದರೆ ಅಪೌರುಷೇಯವಾಗಿರತಕ್ಕಂಥ ವೇದವನ್ನು ಒಪ್ಕೊಳ್ಬೇಕು ಅಂದರೆ, ಯಾವತ್ತು ಶಾಸ್ತ್ರಕ್ಕೆ 4 ಅನುಬಂಧಗಳಿರ್ತವೆ, ಅನುಬಂಧ ಚತುಷ್ಟಯ ಅಂತಾರೆ. ವಿಷಯ, ಪ್ರಯೋಜನ, ಸಂಬಂಧ, ಅಧಿಕಾರಿ ಅಂತ. ಒಂದು ಶಾಸ್ತ್ರ ರಚನೆ ಮಾಡಿದರೆ ಈ 4 ಇರಬೇಕು. ಇಲ್ಲದೆ ಹೋದರೆ ಅಂತಹ ಶಾಸ್ತ್ರ ಆರಂಭಣೀಯವೇ ಅಲ್ಲ, ಅದನ್ನು ಯಾರೂ ಸ್ವೀಕಾರ ಮಾಡೋದಿಲ್ಲ. ಇದು 4 ಇರಬೇಕು. ಈ 4 ಕಾಂಪೊನೆಂಟ್ ಇಲ್ಲದೆ ಹೋದರೆ ಅವನು ಬರೆದದ್ದು ಶಾಸ್ತ್ರವೂ ಆಗೋದಿಲ್ಲ, ಅವನು ಶಾಸ್ತ್ರೀಯ ಆಗೋದಿಲ್ಲ. ಯಾವುದ್ಯಾವುದು ಅಂದರೆ ವಿಷಯ, ಪ್ರಯೋಜನ, ಸಂಬಂಧ, ಅಧಿಕಾರಿ ಅಂತ. ಈಗ ಚಾರ್ವಾಕ ದರ್ಶನ ಒಂದು ಶಾಸ್ತ್ರ ಅಂತ ಆಗಬೇಕಾದ್ರೆ ಅದಕ್ಕೊಂದು ವಿಷಯ ಬೇಕು. ವಿಷಯ ಇಲ್ಲದೆ ಹೋದರೆ ಅದನ್ನು ಯಾರು ಸ್ವೀಕಾರ ಮಾಡ್ತಾರೆ? ಹೀಗೆ ಕಾಕಸ್ಯ ಕತಿವಾದಂತಹ, ಕಾಗೆಗೆ ಎಷ್ಟು ಹಲ್ಲುಗಳಿವೆ ಅಂತ ಚರ್ಚೆ ಮಾಡತಕ್ಕಂತಹ ಶಾಸ್ತ್ರ ಇದೆ ಅಂತ ಇಟ್ಕೊಳ್ಳಿ. ಆದರೆ ಅಲ್ಲಿ ವಿಷಯವೇ ಇಲ್ಲ. ಕಾಗೆಗೆ ಹಲ್ಲು ಇದೆಯಾ? ಇಲ್ಲವೇ ಇಲ್ಲ. ಕಾಗೆಗೆ ಎಷ್ಟು ಹಲ್ಲುಗಳಿವೆ? ಮನುಷ್ಯರಿಗೆ 32 ಹಲ್ಲುಗಳಿವೆ. ಹಾಗಾದರೆ ಕಾಗೆಗಳಿಗೆ ಎಷ್ಟು ಹಲ್ಲುಗಳಿವೆ ಅಂತ ಜಿಜ್ಞಾಸೆ ಮಾಡಬೇಕು. ಆದರೆ ಕಾಗೆಗೆ ಹಲ್ಲೇ ಇಲ್ಲ, ಆದ್ದರಿಂದ ಅಲ್ಲಿ ಶಾಸ್ತ್ರಕ್ಕೆ ಚರ್ಚೆ ಮಾಡಲಿಕ್ಕೆ ವಿಷಯವೇ ಇಲ್ಲ. ಹೇಗೋ ಹಾಗೆ ವಿಷಯ ಇಲ್ಲ ಅಂತಾದರೆ ಅದು ಕಾಕಶಾಸ್ತ್ರದ ಹಾಗೆ ಆಗ್ತದೆ. ಇನ್ನು ಇಲ್ಲ, ಕಣ್ಣಿಗೆ ಕಾಣತಕ್ಕಂತಹ ವಸ್ತು ಹೇಳಬೇಕು. ಅವನು ಕಣ್ಣಿಗೆ ಕಾಣತಕ್ಕಂಥ ಪ್ರತ್ಯಕ್ಷವಾದದ್ದು ಯಾವತ್ತೂ ಶಾಸ್ತ್ರಕ್ಕೆ ವಿಷಯ ಆಗೋದಿಲ್ಲ. ಚಾರ್ವಾಕ ಶಾಸ್ತ್ರಕ್ಕೆ ಪ್ರತ್ಯಕ್ಷವಾದ ವಿಷಯವಾಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಕಣ್ಣಿಗೆ ಕಾಣ್ತಾ ಇದೆ, ಅದನ್ನು ಶಾಸ್ತ್ರ ಕೇಳಬೇಕು. ನಮಗೆ ಯಾವುದು ಕಣ್ಣಿಗೆ ಕಾಣೋದಿಲ್ಲೋ ಅದನ್ನು ಹೇಳಲಿಕ್ಕೆ ಶಾಸ್ತ್ರ ಇರೋದು. ನಾವು ಸ್ಪಷ್ಟವಾಗಿ ಕಣ್ಣಿಂದ ನೋಡ್ತಾ ಇದ್ದೀವಿ ಅಂದರೆ ಶಾಸ್ತ್ರದ ಅಗತ್ಯ ಏನಿದೆ? ಪ್ರತ್ಯಕ್ಷದಲ್ಲಿ ಸಿದ್ಧವಾದ್ದನ್ನು ಶಾಸ್ತ್ರದಿಂದ ತಿಳಿಬೇಕಾಗಿರತಕ್ಕಂಥ ಅಗತ್ಯ ಇಲ್ಲ. ಆದ್ದರಿಂದ ಶಾಸ್ತ್ರದ ಪ್ರಯೋಜನ ಈ ಪ್ರಾತ್ಯಕ್ಷಿಕವಾಗಿರತಕ್ಕಂತಹ ಯಾವುದೇ ಸಂಪತ್ತು ಮೊದಲಾದವುಗಳು ಆಗೋದಿಲ್ಲ. ಸಂಪತ್ತಿನ ಬಗ್ಗೆ ಅವನು ಹೇಳಬೇಕು. ಅದು ಬೇರೆ ಸಾಧನದಿಂದ ಸಿಗ್ತದೆ, ಅದಕ್ಕೆ ಅವನು ಶಾಸ್ತ್ರ ಹಾಕಬೇಕು. ಹಣ ಗಳಿಸುವ ಮಾರ್ಗ ಹೇಳ್ಬೋದು ಅವನು ಚಾರ್ವಾಕ. ಆದರೆ ಹಣ ಗಳಿಸಲಿಕ್ಕೆ ಬೇರೆ ದಾರಿಗಳಿವೆ, ಅದಕ್ಕೆ ಬೇರೆ ಅರ್ಥಶಾಸ್ತ್ರ ಇದೆ. ಬೇರೆ ಬೇರೆ ಸಾಧನಗಳಿಂದ ಸಂಪತ್ತು ಮೊದಲಾದವು ದೊರಕ್ತಾ ಇರಬೇಕಾದ್ರೆ ಅದಕ್ಕೆ ಇವನು ಶಾಸ್ತ್ರ ಬೇಕಾ? ಯಾಕೆ ಬೇಕು? ಆದ್ದರಿಂದ ಚಾರ್ವಾಕನ ದರ್ಶನಕ್ಕೆ ವಿಷಯವೂ ಇಲ್ಲ, ಕಣ್ಣಿಗೆ ಕಾಣುವಂಥದ್ದು ವಿಷಯವಾಗುವುದಿಲ್ಲ, ಕಣ್ಣಿಗೆ ಕಾಣದಿದ್ದು ಅವನು ಒಪ್ಪುವುದಿಲ್ಲ, ಆದ್ದರಿಂದ ವಿಷಯವೇ ಇಲ್ಲ. ಇನ್ನು ಕಣ್ಣಿಗೆ ಕಾಣುವಂತಹ ವಿಷಯಗಳ ಬಗ್ಗೆ ಅವನು ಹೇಳಿದರೆ, ಅಯ್ಯ ಅವನೇನು ಹೇಳೋದು, ನಮ್ಮ ಕಣ್ಣಿಗೆ ಕಾಣುತ್ತೆ, ಅವನ ಶಾಸ್ತ್ರದಿಂದ ಪ್ರಯೋಜನ ಏನು? ಹಾಗಾಗಿ ವಿಷಯ ಪ್ರಯೋಜನ ಇಲ್ಲ. ಆದ್ದರಿಂದ ಅದನ್ನು ಓದತಕ್ಕಂಥ ಅಧಿಕಾರಿ ಯಾರು? ಅಧಿಕಾರಿ ಇಲ್ಲ ಅಂತಾದರೆ ಪರಸ್ಪರ ವಿಷಯ ಪ್ರಯೋಜನ ಅಧಿಕಾರಿ ಇವುಗಳ ನಡುವೆ ಯಾವ ಸಂಬಂಧವೇ ಇಲ್ಲ. ಆದ್ದರಿಂದ ಅವನ ಶಾಸ್ತ್ರವೇ ಆಗೋದಿಲ್ಲ. ಶಾಸ್ತ್ರ ಅದು ಶ್ರೋತೃಗಳಿಗೆ ಸಮ್ಮತವಾಗಿರತಕ್ಕಂತಹ ಬೇರೊಂದರಿಂದ ಸಾಧ್ಯವಾಗದೇ ಇರತಕ್ಕಂತಹ ಪ್ರಯೋಜನಕ್ಕೋಸ್ಕರವಾಗಿ ಇರಬೇಕದು. ಅಂತಹ ವಿಷಯವನ್ನು ಹೇಳಬೇಕು. ಅದು ಶ್ರೋತೃಗಳಿಗೆ ಸಮ್ಮತ ಆಗಬೇಕು. ಬೇರೆ ಯಾವುದರಿಂದಲೂ ಆ ಪ್ರಯೋಜನ, ಆ ಶಾಸ್ತ್ರದಿಂದ ಮಾತ್ರ ಆ ಪ್ರಯೋಜನ ಸಿಗಬೇಕು. ಬೇರೊಂದು ಪ್ರಮಾಣದಿಂದ ಸಿದ್ಧವಾಗದೇ ಇರತಕ್ಕಂತಹ ವಿಷಯ ಪ್ರತಿಪಾದನೆ ಮಾಡೋದು ಶಾಸ್ತ್ರ.
ಶ್ರೋತೃಗಳಿಗೆ ಸಮ್ಮತ ಆಗಬೇಕು. ಆಮೇಲೆ ಬೇರೊಂದರಿಂದ ಸಾಧ್ಯವಾಗದ ಪ್ರಯೋಜನಕ್ಕೋಸ್ಕರ ಅದಕ್ಕೆ ಕಾರಣವಾಗಿರತಕ್ಕಂಥ ಇನ್ನೊಂದು ಪ್ರಮಾಣದಿಂದ ಸಿದ್ಧವಾಗದ ವಿಷಯವನ್ನು ಪ್ರತಿಪಾದನೆ ಮಾಡಬೇಕು. ಅದನ್ನು ಶಾಸ್ತ್ರ ಅಂತ ಹೇಳೋದು. ಈ ವಿಷಯ ಪ್ರಯೋಜನಗಳು ಬೇರೆ ಬೇರೆ ಸಾಧನಗಳಿಂದ ಸಿದ್ಧವಾಗುವುದರಿಂದ ಚಾರ್ವಾಕನ ಶಾಸ್ತ್ರ ಯಾಕೆ ಬೇಕು? ಚಾರ್ವಾಕ್ಯನು ಹೇಳ್ತಾನೆ, ಅವನು ಹೇಳ್ತಕ್ಕಂತಹ ವಿಷಯ ಬೇರೆದರಿಂದ ಸಿದ್ಧ ಆಗ್ತಾ ಇರಬೇಕಾದ್ರೆ, ಬೇರೆ ಸಾಧನಗಳಿಂದ ಸಿದ್ಧ ಆಗ್ತಾ ಇರಬೇಕಾದ್ರೆ ಅವನ ಶಾಸ್ತ್ರದ ಅಗತ್ಯ ಏನಿದೆ? ಅದಕ್ಕೋಸ್ಕರವಾಗಿ ಚಾರ್ವಾಕ ದರ್ಶನ ಒಂದು ಶಾಸ್ತ್ರ ಅಂತ ಆಗಬೇಕಾದ್ರೆ, ಷಡ್ದರ್ಶನಗಳಲ್ಲಿ ಅದೊಂದು ದರ್ಶನ, ಅದು ದರ್ಶನ ಅಂತ ಆಗಬೇಕಾದ್ರೆ ಅತೀಂದ್ರಿಯವಾಗಿರತಕ್ಕಂತಹ ವಸ್ತುಗಳನ್ನು ಒಪ್ಪಲೇಬೇಕು ಅಂತ ಆಚಾರ್ಯರು ಒಪ್ಪಿಸ್ತಾರೆ. ಅತೀಂದ್ರಿಯವಾಗಿರತಕ್ಕಂತಹ ಧರ್ಮಾಧರ್ಮಾದಿಗಳನ್ನು ವಿಷಯವನ್ನಾಗಿ ಸರಿ ಧರ್ಮಾಚರಣೆ ಮಾಡೋದ್ರಿಂದ ಪ್ರಯೋಜನ ಏನು? ಸ್ವರ್ಗಾದಿ ಫಲ. ಧರ್ಮಾಧರ್ಮಗಳನ್ನು ಪ್ರತಿಪಾದನೆ ಮಾಡಬೇಕು ಶಾಸ್ತ್ರ. ಅತೀಂದ್ರಿಯವಾಗಿರತಕ್ಕಂಥ ಧರ್ಮಾಧರ್ಮಾದಿಗಳನ್ನು ವಿಷಯಗಳನ್ನಾಗಿ ಪ್ರತಿಪಾದನೆ ಮಾಡಬೇಕು. ಅದರ ಫಲ ಏನು? ಸ್ವರ್ಗಾದಿ ಫಲಗಳು. ಹೀಗೆ ಧರ್ಮಾಧರ್ಮಾದಿಗಳನ್ನು ಒಪ್ಪಿ ಅದರ ಫಲವನ್ನು ಹೇಳಬೇಕಾಗತ್ತೆ. ಹಾಗೆ ಹೇಳಿದರೆ ಮಾತ್ರ ನೀನೊಬ್ಬ ಶಾಸ್ತ್ರೀಯ ಆಗ್ತೀಯ. ಇಲ್ಲದೆ ಅದು ನೀನು ಶಾಸ್ತ್ರೀಯ ಅಲ್ಲ ಅಂತ ಅತೀಂದ್ರಿಯವಾಗಿರತಕ್ಕಂತಹ ವಸ್ತುಗಳನ್ನು ಒಪ್ಪಲೇಬೇಕು ಅಂತ ಹೇಳೋ ಮೂಲಕವಾಗಿ ಚಾರ್ವಾಕನ ಗರ್ವವನ್ನು ಪರಿಹಾರ ಮಾಡಿದವರು. ಚಾರ್ವಾಕ ಗರ್ವ ಕುಲಿಶ, ಗರ್ವ ಪರ್ವತ ಕುಲಿಶ, ಅವನ ಗರ್ವವನ್ನು ಪರಿಹಾರ ಮಾಡಿದವರು. ಅಷ್ಟಕ್ಕೂ ಚಾರ್ವಾಕ ಸುಮ್ಮನೆ ಆಗೋದಿಲ್ಲ. ಧರ್ಮಾಧರ್ಮಾದಿಗಳನ್ನು ಒಪ್ಪದೇ ಇದ್ದರೂ ನಮ್ಮ ಶಾಸ್ತ್ರಕ್ಕೆ ವಿಷಯ ಪ್ರಯೋಜನಗಳಿಲ್ಲ ಅಂತ ಆಗೋದಿಲ್ಲ ಅಂತವನ ವಾದ. ಧರ್ಮಾಧರ್ಮಾದಿಗಳನ್ನು ಒಪ್ಪಿದರೆ ಮಾತ್ರ ಶಾಸ್ತ್ರಕ್ಕೆ ವಿಷಯ ಅಂತ ನೀವು ಹೇಳ್ತೀರಲ್ಲ ಅಂತ ಆಚಾರ್ಯ ಹೇಳ್ತಾರಲ್ಲ. ಧರ್ಮಾಧರ್ಮಾದಿಗಳನ್ನು ಒಪ್ಪದೇ ಇದ್ದರೂ ಕೂಡ ನಮ್ಮ ಶಾಸ್ತ್ರಕ್ಕೆ ವಿಷಯ ಪ್ರಯೋಜನಗಳಿವೆ. ಏನು ಅಂದರೆ, ಧರ್ಮ ಇಲ್ಲ ಅಂತ ಪ್ರತಿಪಾದನೆ ಮಾಡಿದರೆ ನಮ್ಮ ಶಾಸ್ತ್ರ ಧರ್ಮ ಅಭಾವವನ್ನು ಪ್ರತಿಪಾದನೆ ಮಾಡ್ತದೆ. ಯಾವ ಧರ್ಮ ಏನಿಲ್ಲ ಹಾಗೆ ಪ್ರತಿಪಾದನೆ ಮಾಡಿದಾಗ ಈ ಜನ ಏನು ಮಾಡ್ತಾ ಇದ್ದಾರೆ? ವೇದಾದಿ ಶಾಸ್ತ್ರಗಳಿಂದ ಧರ್ಮದ ಭ್ರಮೆಗೊಳಗಾಗಿದ್ದಾರೆ. ವೇದಾದಿ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಧರ್ಮದ ಭ್ರಾಂತಿಯನ್ನು ಹೊಂದಿ ಆ ಭ್ರಾಂತಿಯಿಂದ ಅವರು ತುಂಬ ಕಷ್ಟಪಡ್ತಾ ಇದ್ದಾರೆ. ತಮ್ಮ ಈ ಸುಖ ಪಡದೆ ತುಂಬ ಕಷ್ಟಪಡ್ತಾ ಇದ್ದಾರೆ. ಆ ಒಂದು ಭ್ರಾಂತಿಯನ್ನು, ಇಲ್ಲದ ಧರ್ಮವನ್ನು ವೇದ ಹೇಳ್ತಾ ಇದೆ, ಆ ಧರ್ಮದ ಭ್ರಾಂತಿಯನ್ನು ನಮ್ಮ ಶಾಸ್ತ್ರ ಪರಿಹಾರ ಮಾಡುತ್ತೆ. ಆ ಧರ್ಮದ ಭ್ರಾಂತಿಯನ್ನು ಕಳೆಯೋದ್ರಿಂದ ಜನರಿಗೆ ಏನಾಗುತ್ತೆ? ಯಾವ ಧರ್ಮ ಇಲ್ಲ, ಏನಿಲ್ಲ, ನಿರ್ಭಯವಾಗಿ ನಾವು ಏನು ಬೇಕಾದರೂ ಮಾಡ್ಬೋದು, ನಿರಂಕುಶವಾಗಿ ಕಾಮೋಪಭೋಗ ಮಾಡ್ಬೋದು, ಯಾವ ಕಷ್ಟ ಇಲ್ಲ, ಎಲ್ಲ ರೀತಿಯ ದುಃಖ ನಿವೃತ್ತಿ ಆಗುತ್ತೆ. ಇದೇ ಪ್ರಯೋಜನ. ಧರ್ಮಾಭಾವವನ್ನು ಪ್ರತಿಪಾದನೆ ಮಾಡೋದ್ರಿಂದ ಧರ್ಮದ ಭಯವಿಲ್ಲದೆ ಧರ್ಮದ ಭ್ರಾಂತಿಯಿಂದ ಭೀತರಾಗಿರ್ತಕ್ಕಂತಹ ಜನ ನಿರಂಕುಶವಾಗಿ ಕಾಮೋಪಭೋಗ ಮಾಡ್ತಾ ಅವರು ಸುಖವಾಗಿ ಇರ್ತಾರೆ. ಅವರೆಲ್ಲ ದುಃಖ ನಿವಾರಣೆ ಆಗುತ್ತೆ. ಇದುವೇ ನಮ್ಮ ಶಾಸ್ತ್ರಕ್ಕೆ ಪ್ರಯೋಜನ. ಧರ್ಮಾದಿಗಳು ಉಂಟು ಎಂಬ ಭ್ರಾಂತಿಯಿಂದ ಅವರು ತಮ್ಮ ಸ್ವಚ್ಛಂದ ಕಾಮೋಪಭೋಗಕ್ಕೆ ತಡೆಯೊಡ್ಕೊಂಡಿದ್ದಾರೆ. ಅನೇಕ ಕಷ್ಟವಿಗೆ ಪಡತಕ್ಕಂತಹ ವೃತಾಚರಣೆಗಳನ್ನು ಮಾಡ್ತಾರೆ, ದುಃಖ ಪಡ್ತಾ ಇದ್ದಾರೆ. ಧರ್ಮಾದಿಗಳಿಲ್ಲ ಅಂತ ನಮ್ಮ ಶಾಸ್ತ್ರ ಪ್ರತಿಪಾದನೆ ಮಾಡೋದ್ರಿಂದ ಧರ್ಮದ ಭ್ರಾಂತಿ ಹೋಗಿ ಯಥೇಷ್ಟ ಕಾಮಭೋಗಕ್ಕೆ ಜನರಿಗೆ ಅವಕಾಶವಾಗುತ್ತೆ. ಆಗ ಅವರಿಗೆ ನಾನಾ ವೃತಗಳ ದುಃಖ ಇರುವುದಿಲ್ಲ. ಇದು ನಮ್ಮ ಶಾಸ್ತ್ರದಿಂದ ಜನರಿಗೆ ಸಿಗತಕ್ಕಂತಹ ಪ್ರಯೋಜನ. ಯಾವುದೇ ಕಷ್ಟಪಡದೆ ನಿರಂಕುಶವಾದ ಕಾಮೋಪಭೋಗ ಮಾಡುವಂಥದ್ದು ಪ್ರಯೋಜನ. ಧರ್ಮಾಭಾವದ ಪ್ರತಿಪಾದನೆ ಇದು ನಮ್ಮ ಶಾಸ್ತ್ರದ ವಿಷಯ. ಹಾಗಾಗಿ ವಿಷಯ ಪ್ರಯೋಜನ ಉಂಟು, ಅದರಿಂದ ನಾನು ಯಾಕೆ ಶಾಸ್ತ್ರಿ ಆಗುವುದಿಲ್ಲ ಅನ್ನೋದು ಚಾರ್ವಾಕನ ಪ್ರಶ್ನೆ. ಹೀಗೆ ಮಾಡೋದ್ರಿಂದ ಧರ್ಮಾಚರಣೆಯ ಕ್ಲೇಶವನ್ನು ನಾನು ನಿವಾರಣೆ ಮಾಡಿದೆ ಅಂತ ಹೇಳಿಬಿಟ್ಟು ಎಲ್ಲ ಜನನ್ನು ನನ್ನನ್ನು ಇಷ್ಟಪಡ್ತಾರೆ. ಇವತ್ತು ಬುದ್ಧಿಜೀವಿಗಳನ್ನು ಜನ ಇಷ್ಟಪಡ್ತಾರೆ. ಯಾಕೆ ಹೇಳಿ? ಅವರೆಲ್ಲ ಧರ್ಮ ವಿರೋಧಿಗಳು.
ಹಾಗೆ ಹೇಳಿದ ಕೂಡ ತುಂಬ ಖುಷಿಯಾಗುತ್ತೆ. ಒಂದು ಧರ್ಮ ವಿರೋಧಿ ಆಗಿರತಕ್ಕಂಥ ಒಂದು ಹೇಳಿಕೆ ಕೊಟ್ಟಾಕ್ಷಣ ನೋಡಿ ಎಷ್ಟು ಲೈಕ್ಸ್ ಬರ್ತದೆ ಅದಕ್ಕೆ, ಎಷ್ಟು ಖುಷಿಯಾಗುತ್ತೆ. ಹಾಗೆ ಜನರು ಬಹಳ ಇಷ್ಟಪಡ್ತಾರೆ. ಇವತ್ತು ಬುದ್ಧಿಜೀವಿಗಳನ್ನು ತುಂಬ ಜನ ಇಷ್ಟಪಡ್ತಾರೆ. ಯಾಕೆಂದರೆ ಸುಮ್ಮನೆ ನಾವೆಲ್ಲ ಹೆದರ್ಕೊಂಡು ಕಷ್ಟಪಡ್ತಾ ಇದ್ದೀವಿ. ಇವ ನಮ್ಮ ಎಲ್ಲ ಕ್ಲೇಶವನ್ನು, ಧರ್ಮಾಚರಣೆಯ ಕ್ಲೇಶವನ್ನು ನಿವಾರಣೆ ಮಾಡಿದ ಅಂತ ನನ್ನಲ್ಲಿ ಅನುರಾಗವುಳ್ಳವರಾಗ್ತಾರೆ. ಜನಾನುರಾಗ ಆದಾಗ ನನಗೆ ಸಾಕಷ್ಟು ಸಂಪತ್ತು ಬರ್ತದೆ ಅಂತ ಚಾರ್ವಾಕ ಗರ್ವ ಪಡ್ತಾ ಇದ್ದ. ಅಂತಹ ಚಾರ್ವಾಕನ ಗರ್ವವೆಂಬ ಪರ್ವತವನ್ನು ಸೀಳತಕ್ಕಂತಹ ವಜ್ರಾಯುಧದಂತೆ ಇರತಕ್ಕಂಥವ್ರು ಮಧ್ವಾಚಾರ್ಯರು ಅಂತ. ಚಾರ್ವಾಕನ ಈ ಪ್ರಶ್ನೆಗೆ ಮಧ್ವಾಚಾರ್ಯರು ಉತ್ತರ ಕೊಟ್ಟಿದ್ದಾರೆ ತಮ್ಮ ಶಾಸ್ತ್ರದಲ್ಲಿ. ಏನು? ಧರ್ಮದ ಜ್ಞಾನ ಅದು ಯಥಾರ್ಥವೇ ಇರಲಿ ಅಥವಾ ಭ್ರಾಂತಿಯಾಗಿರಲಿ, ಲೋಕ ಮರ್ಯಾದೆಯ ಸ್ಥಿತಿಗೆ ಅದು ಕಾರಣವಾಗಿ ದೊಡ್ಡ ಅನರ್ಥವನ್ನು ಪರಿಹರಿಸುತ್ತೆ. ಆದರೆ ನಿನ್ನ ಶಾಸ್ತ್ರದಿಂದ ಧರ್ಮಾದಿಗಳು ಇತ್ತು ಅಂತ ತಿಳಿದ್ರೆ, ಧರ್ಮಾದಿಗಳು ಇವೆ ಅಂತಂದರೆ ಸಮಾಜದೊಂದು ಸ್ವಾಸ್ಥ್ಯ ಇರುತ್ತೆ, ಒಂದು ಲೋಕ ಮರ್ಯಾದೆ, ಯಾರೂ ಅದನ್ನು ಮೀರಿ ಹೋಗುವುದಿಲ್ಲ. ಧರ್ಮದ ಜ್ಞಾನ ಇದೆ ಕೆಲವರಿಗೆ, ಕೆಲವರು ಧರ್ಮದ ಬಗ್ಗೆ ಭ್ರಾಂತಿ ಇದೆ. ಆ ಧರ್ಮದ ಭ್ರಾಂತಿಯ ಭಯದಿಂದಲಾದರೂ ಧರ್ಮಾಚರಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಧರ್ಮದ ಜ್ಞಾನ ಅಥವಾ ಧರ್ಮದ ಭ್ರಾಂತಿ ಇವತ್ತು ಸಮಾಜ ಸ್ವಾಸ್ಥ್ಯಕ್ಕೆ ಕಾರಣವಾಗಿರತಕ್ಕಂತಹ ಒಂದು ಸ್ಥಿತಿಯನ್ನು ತಂದುಕೊಟ್ಟಿದೆ. ಈ ಧರ್ಮದ ಬಗ್ಗೆ ಜ್ಞಾನ ಇಲ್ಲ ಅಂತಾದರೆ, ಸಮಾಜದಲ್ಲಿ ಧರ್ಮದ ತಿಳುವಳಿಕೆ ಇಲ್ಲ ಅಂತಾದರೆ ದೊಡ್ಡ ಅನರ್ಥವೇ ಆಗತ್ತೆ. ಧರ್ಮಾದಿಗಳು ಇಲ್ಲ ಅಂತ ಹೇಳಿಬಿಟ್ರೆ ಏನಾಗತ್ತೆ ಅಂದರೆ, ಯಾರಿಗೂ ಪುಣ್ಯ ಪಾಪಗಳ ಭಯ ಇಲ್ಲ. ಈ ಎಲ್ಲೆ ಸಮಾಜದ ಒಂದು ಎಲ್ಲೆ ಇದೆ, ಒಂದು ಇತಿಮಿತಿ ಇದೆ, ಪ್ರತಿಯೊಂದಕ್ಕೊಂದು ಇತಿಮಿತಿ ಇದೆ. ಅದನ್ನು ಮೀರಿ ಹೋಗ್ತಾರೆ ಎಲ್ಲರೂ. ಅವೆಲ್ಲ ಲಿಮಿಟೇಷನ್ ಅಂತಾರಲ್ಲ, ಅವೆಲ್ಲ ಮೂಲೆ ಗುಂಪಾಗ್ತವೆ. ಆಗ ಇನ್ನೊಬ್ಬರ ಸೊತ್ತನ್ನು ಅಪಹಾರ ಮಾಡೋದು, ಇನ್ನೊಬ್ಬರ ವನಿತೆಯರ ಮಾನಾಪಹರಣ ಮಾಡೋದು, ಇನ್ನೇನೇನೋ ಬಯಕೆಗಳು ಶುರು ಆಗ್ತವೆ. ಅದು ಆ ಆಸೆ ಈಡೇರದೇ ಇದ್ದಾಗ ಪರಸ್ಪರ ಹಿಂಸೆ ಆಗತ್ತೆ, ದೊಂಬಿ ನಡೆಯುತ್ತೆ. ಇದೆಲ್ಲ ಲೋಕದಲ್ಲಿ ಹೆಚ್ಚಾಗ್ತಾ ಹೋಗ್ತದೆ. ಇವತ್ತದೆಲ್ಲ ಅಷ್ಟು ಅನರ್ಥ ಪರಂಪರೆ ನಡೆಯದೇ ಇದೆ ಅನ್ನಲಿಕ್ಕೆ ಕಾರಣ ಏನಂದರೆ ಧರ್ಮದ ಜ್ಞಾನ ಅಥವಾ ಧರ್ಮದ ಭ್ರಮೆ. ಅದ್ಯಾವುದು ಇಲ್ಲ, ಧರ್ಮವೇ ಇಲ್ಲ ಅಂತ ಈ ಶಾಸ್ತ್ರ, ಚಾರ್ವಾಕನ ಶಾಸ್ತ್ರ ಪ್ರತಿಪಾದನೆ ಮಾಡಿದರೆ ಅದರಿಂದ ಏನಾಗುತ್ತೆ ಅಂದರೆ, ಧರ್ಮದ ಭೀತಿ ಇಲ್ಲದೆ, ಪುಣ್ಯ ಪಾಪಗಳ ಭಯವಿಲ್ಲದೆ, ಸಮಾಜದ ಎಲ್ಲ ಎಲ್ಲೆಗಳನ್ನು ಮೀರಿ ಜನ ಮಾಡಬಾರದ ಕೆಲಸದಿಂದ ಮಾಡಲಿಕ್ಕೆ ಶುರು ಮಾಡ್ತಾರೆ. ಪರವಿತ್ತಾಪಹಾರ, ಪರವನಿತಾಪಹಾರ, ಏನೇನೋ ಬಯಕೆಗಳು, ಪರಸ್ಪರ ಹಿಂಸೆ, ಸಂಘರ್ಷ ಇವತ್ತೆಲ್ಲ ನಾವು ನೋಡ್ತೇವೆ. ಧರ್ಮದ ಬಗ್ಗೆ ಜ್ಞಾನ ಇದೆ, ಆದರೆ ಶ್ರದ್ಧೆ ಇಲ್ಲ ಮನುಷ್ಯನಿಗೆ. ಇವತ್ತು ಧರ್ಮದ ಬಗ್ಗೆ ಅಸಡ್ಡೆ. ಹಾಗಾಗಿ ಕೆಲವು ಅನಾಹುತಗಳು ನಡೀತಾ ಇರ್ತವೆ. ಧರ್ಮದಲ್ಲಿ ನಿಷ್ಠೆ ಇದ್ದರೆ, ಶ್ರದ್ಧೆ ಇದ್ದರೆ, ಧರ್ಮದ ಯಥಾರ್ಥ ಜ್ಞಾನ ಇದ್ದರೆ ಅಷ್ಟು ಸುಲಭವಾಗಿ ಮನುಷ್ಯ ಜಾರುವುದಿಲ್ಲ. ಹಾಗಾಗಿ ಧರ್ಮವೇ ಇಲ್ಲ ಅಂತ ಆಗಿಬಿಟ್ರೆ ಎಲ್ಲರೂ ತಮಗಿಷ್ಟ ಬಂದ ಹಾಗೆ ಇರ್ತಾರೆ. ಇವತ್ತು ಎಷ್ಟೋ ಜನ ತಮ್ಮ ಸ್ವಾರ್ಥಕ್ಕೋಸ್ಕರವಾಗಿ ನಮ್ಮ ಹಿಂದೂ ಧರ್ಮವನ್ನು ಖಂಡನೆ ಮಾಡ್ತಾರೆ, ತನ್ನ ಸ್ವಾರ್ಥಕ್ಕೋಸ್ಕರವಾಗಿ. ಅಂತಹ ಆ ವ್ಯಕ್ತಿ ಹೇಗೆ ಇರಲಿ, ಅವನು ಧರ್ಮಿಷ್ಠನೇ ಆಗಿದ್ದರೂ ಕೂಡ ತಾನು ಒಬ್ಬ ಒಳ್ಳೆ ಜನಪ್ರಿಯ ನಾಯಕನಾಗಬೇಕು ಅಂಥೇಳಿ ಧರ್ಮ ವಿರೋಧಿ ಅಲೆಯನ್ನು ಸೃಷ್ಟಿ ಮಾಡ್ತಾನೆ.
ಒಂದು ಪುಣ್ಯ ಕಾರ್ಯ ನಡೀತಾ ಇದ್ದರೆ ಅದರಿಂದ ಏನು ಪ್ರಯೋಜನ, ಅದನ್ನು ಯಾಕೆ ಮಾಡಬೇಕು, ಇದನ್ನ ಯಾಕೆ ಮಾಡಬೇಕು ಅಂತ ಹೇಳ್ತಾನೆ. ಅದಕ್ಕೆ ಹಿಂದೆ ಒಬ್ಬ ಪ್ರೇರಣೆ ನೀಡಲಿಕ್ಕೆ ಒಬ್ಬ ಬುದ್ಧಿಜೀವಿ ಇರ್ತಾನೆ. ಇವೆಲ್ಲ ಬುದ್ಧಿಜೀವಿಗಳು ಇವರೆಲ್ಲ ಈ ಕಲಿಯುಗದ ಚಾರ್ವಾಕರು. ಇವರೆಲ್ಲ ಅವರು ಮಾಡುವ ಈ ಅನರ್ಥಗಳಿಂದಾಗಿ ಸಮಾಜ ಸ್ವಾಸ್ಥ್ಯವೇ ಹಾಳಾಗಿ ಹೋಗ್ತದೆ. ಎಲ್ಲೋಡ್ತೇಲಿ ಪರಸ್ಪರ ಹಿಂಸೆ, ದೊಂಬಿ. ಹಾಗಾಗಿ ಚಾರ್ವಾಕನ ಶಾಸ್ತ್ರದಿಂದ ಲೋಕಕ್ಕೆ ಅಪಕಾರವೇ ಆಗತ್ತೆ ಹೊರತು ಯಾವ ಪ್ರಯೋಜನ ಇಲ್ಲ. ಅವನ ಶಾಸ್ತ್ರದಿಂದ ಶ್ರೋತೃಗಳಿಗೆ ಯಾವ ಪ್ರಯೋಜನ ಇಲ್ಲ. ಪ್ರಯೋಜನವೇ ಇಲ್ಲ ಅಂತಾದ ಮೇಲೆ ಧರ್ಮಾದಿ ಅಭಾವ ಅದು ಹೇಗೆ ವಿಷಯ ಆಗುತ್ತೆ? ಅಷ್ಟು ಮಾತ್ರ ಅಲ್ಲ, ಇಂತಹ ಚಾರ್ವಾಕ ದರ್ಶನವನ್ನು ರಚನೆ ಮಾಡಿದಂತಹ ನಿನ್ನ ಮೇಲೆ ದ್ವೇಷ ಉಂಟಾಗತ್ತೆ ಹೊರತು ಅನುರಾಗ ಉಂಟಾಗುವುದಿಲ್ಲ. ಬುದ್ಧಿಜೀವಿಗಳ ಮಾತು ಕೇಳುವಾಗ ತುಂಬ ಖುಷಿಯಾಗತ್ತೆ. ಅದರಂತೆ ಸಮಾಜ ವರ್ತನೆ ಮಾಡಲಿಕ್ಕೆ ಹೋಗಿ ಮುಂದೆ ಅದರ ದುಷ್ಪರಿಣಾಮ ಎದುರಿಸಿದಾಗ ಕೊನೆಗೆ ಆ ಬುದ್ಧಿಜೀವಿಯನ್ನೇ ಅವರು ಖಂಡನೆ ಮಾಡ್ತಾರೆ. ಅವ ನಮ್ಮನ್ನು ದಾರಿ ತಪ್ಪಿಸಿದ ಅಂತ, ಅವನ ಮಾತು ಕೇಳಿ ಹೀಗಾಯಿತು ಅಂತ. ಹಾಗೆ ಈ ರೀತಿಯಲ್ಲಿ ಧರ್ಮಾದ್ಯಭಾವವನ್ನು ನೀನು ಜನರಲ್ಲಿ ಬಿತ್ತಕ್ಕೆ ಹೋಗಿ ಅದು ಅವರೇನು ಆಲೋಚನೆ ಮಾಡ್ತಾರೆ, ಇವನಿಂದ ನಮಗೆ ಅಪಕಾರವಾಯಿತು ಅಂತೇಳಿದು ಅಂತಹ ಆ ಧರ್ಮ ವಿರೋಧಿಯನ್ನು ದ್ವೇಷ ಮಾಡ್ತಾರೆ ಹೊರತು ಅವನ ಮೇಲೆ ಅವರಿಗೆ ಅನುರಾಗ ಇರುವುದಿಲ್ಲ. ಅದಕ್ಕೆ ಚಾರ್ವಾಕ ಹೇಳ್ಬೋದು, ಅಲ್ಲ ಅವಿವೇಕರು ದ್ವೇಷ ಮಾಡ್ತಾರೆ, ನಾನು ಹೇಳಿದ್ದು ಸರಿ ಇದೆ, ನಾನು ಹೇಳಿದ್ದು ಸರಿ ಇದೆ, ಆದರೆ ಕೆಲವು ಅವಿವೇಕಿಗಳು ದ್ವೇಷ ಮಾಡ್ತಾರೆ. ಆದರೆ ವಿವೇಕಿಗಳು ಇವನೇನೋ ಪಾಪ ನಾವು ಸುಖವಾಗಿರಬೇಕು ಎಂದು ಪ್ರಯತ್ನ ಪಟ್ಟಿದ್ದಾನೆ, ಆದರೆ ಹಿಂಸಾದಿಗಳಾದದ್ದು ಅದು ನಮ್ಮ ದೌರ್ಬಲ್ಯದಿಂದ, ಅದಕ್ಕೆ ಪಾಪ ಈ ಚಾರ್ವಾಕ್ಯಗೆ ಹೊಣೆ ಆಗ್ತಾನೆ ಅಂತ ವಿವೇಕಿಗಳು ವಿಚಾರ ಮಾಡ್ತಾರೆ. ಬುದ್ಧಿಗೇಡಿಗಳು ಮಾತ್ರ ನನ್ನನ್ನು ನಿಂದಿಸ್ತಾರೆ ಅಂತ ಚಾರ್ವಾಕ ತಾನು ಅದಕ್ಕೆ ಹೊಣೆಗಾರನಲ್ಲ ಅನ್ನೋ ರೀತಿಯಲ್ಲಿ ತಪ್ಪಿಸ್ಕೊಳ್ಬೋದು. ಆದರೆ ಚಾರ್ವಾಕನ ಶಾಸ್ತ್ರದಿಂದ ಅವಿವೇಕಿಗಳಿಗೆ ಹೌದು ದ್ವೇಷ ಉಂಟಾಗತ್ತೆ. ಆ ಅವಿವೇಕಿಗಳ ದ್ವೇಷದಿಂದ ಆಗತಕ್ಕಂತಹ ಫಲ, ವಿವೇಕಿಗಳ ಅನುರಾಗದಿಂದ ದೊರೆತಕ್ಕಂಥ ಫಲ, ಈ ಎರಡೂ ಸಮಾನ. ಒಂದು ಕಡೆ ಅವನನ್ನು ದ್ವೇಷ ಮಾಡುವವರು ಯಾರು? ಅವನು ಹೇಳ್ಕೊ ಅವಿವೇಕಿಗಳು. ನಾನಿಷ್ಟು ಒಳ್ಳೆ ಕೆಲಸ ಮಾಡಿದರೂ ಅವರು ಅವಿವೇಕಿಗಳು. ನಾನೇನೋ ಪಾಪ ಒಳ್ಳೆಯದಾಗಲಿ ಅಂತ ಮಾಡಿದರೆ ಇವರು ನನ್ನನ್ನೇ ದ್ವೇಷ ಮಾಡ್ತಾರೆ ಅಂತ ಭಾವಿಸಿದ ಹಾಗೆ ವಿವೇಕಿಗಳು ತನ್ನನ್ನು ಇಷ್ಟಪಡ್ತಾರೆ. ಏನೋ ಪಾಪ ಇವು ನಮಗೆ ಸುಖ ಆಗಲಿ ಅಂತ ಮಾಡಿದ್ದಾನೆ, ಹಿಂಸಾದಿಗಳಾಗಿದ್ದು ನಮ್ಮಿಂದಾಗಿ ಅಂತ ಅವರು ನನ್ನ ಮೇಲೆ ಅನುರಾಗವನ್ನು ತೋರಿಸ್ತಾರೆ ಅಂತ ಎರಡೂ ಇರ್ಬೋದು. ಅದು ಹಾಗೆ 50% ಆ ಜನವೂ ಇರ್ತಾರೆ, 50% ಈ ಜನವೂ ಇರ್ತಾರೆ. ಒಬ್ಬ ವ್ಯಕ್ತಿಯನ್ನು 100ಕ್ಕೆ 50ರಷ್ಟು ಹೊಗಳಿದರೆ ಇನ್ನೂ 50 ಜನ ತೆಗಳೋರು ಇರ್ತಾರೆ. ಅದು ಹಾಗೆ. ಅದು ಆ ಥರ ಇದ್ದರೆ ಎರಡೂ ಸಮಾನ ಆಯಿತು. ಅವಿವೇಕಿಗಳು 50% ಅವಿವೇಕಿಗಳು ದ್ವೇಷ ಮಾಡ್ತಾರೆ, ಇನ್ನು 50% ವಿವೇಕಿಗಳು ಇವನನ್ನು ಅನುರಾಗ ಇಷ್ಟಪಡ್ತಾರೆ. ಇದು ಸಮಫಲ ಆಯಿತು, ಸಮವ್ಯಯ ಫಲ ಅಂತಾರೆ. 100ಕ್ಕೆ 100 ಫಲ ಸಿಗಲಿಲ್ಲ. ಬುದ್ಧಿವಂತನಾದವ ನಿನ್ನ ಮಾತನ್ನು ಕೇಳೋದಿಲ್ಲ ಅಂತ ಹೇಳ್ತಾರೆ. ಸಮವ್ಯಯ ಫಲವುಳ್ಳಂತಹ ಕಾರ್ಯವನ್ನು ಏನು 50% ಜನ ಅವಿವೇಕಿಗಳು ದ್ವೇಷ ಮಾಡ್ತಾರೆ, ಇನ್ನು 50% ಜನ ವಿವೇಕಿಗಳು ನನ್ನ ಇಷ್ಟಪಡ್ತಾರೆ ಅಂತ ಹೇಳ್ತೀಯಲ್ಲ, ಇದು ಸಮವ್ಯಯ ಫಲ. ಈಗ 50 ರೂಪಾಯಿ ಲಾಭ, 50 ರೂಪಾಯಿ ನಷ್ಟ ಆಗ್ತಕ್ಕಂಥ ಕಾರ್ಯವನ್ನು ಯಾರಾದರೂ ಮಾಡ್ತಾರಾ? ಯಾರೂ ಮಾಡೋದಿಲ್ಲ. ನಿನ್ನ ವಾದ ಆಗಿದೆ. ಆದ್ದರಿಂದ ವಾಸ್ತವವಾಗಿ ಚಾರ್ವಾಕನ ಈ ಒಂದು ವಿಚಾರ ಸರಣಿಯಿಂದ ಸಮಾಜದಲ್ಲಿ ಅವನ ಮೇಲೆ ಎಲ್ಲರಿಗೂ ದ್ವೇಷವೇ ಬರುತ್ತೆ ಹೊರತು, ಯಾಕೆ ಹೇಳಿ, ಹಿಂಸಾದಿಗಳಾಗುವುದರಿಂದ. ಚಾರ್ವಾಕನ ದರ್ಶನದಿಂದಲೇ ಹಿಂಸಾದಿಗಳಾಗುವಂಥದ್ದು.
ಯಾರು ಹಿಂಸೆಯಿಂದ ಆ ಧನ ವನಿತಾದಿಗಳಿಂದ ಇನ್ನೊಬ್ಬರಿಂದ ಕಸಿತಾರೆ, ಅವರಿಗಿಂತ ಬಲಿಷ್ಠರು ಅವರನ್ನು ಹಿಂಸೆ ಮಾಡಿ ಕಸಿತಾರೆ. ಅದು ಹಾಗೆ ಜೀವ ಜೀವಸಿ ಜೀವನಮಂತ. ಒಬ್ಬ ದುರ್ಬಲ ವ್ಯಕ್ತಿಯನ್ನು ಹಿಂಸೆ ಮಾಡಿ ಅವನಿಂದ ಧನ ವನಿತಾದಿಗಳನ್ನು ಕಿತ್ಕೊಳ್ತಾನೆ. ಅವನಿಂದ ಬಲಿಷ್ಠನಾದ ಇನ್ನೊಬ್ಬ ಅವನನ್ನು ಹಿಂಸೆ ಮಾಡಿ ಅದನ್ನು ಕದೀತಾನೆ. ಆ ವ್ಯಕ್ತಿಯನ್ನು ಹಿಂಸಿಸಿ ಮತ್ತೊಬ್ಬ ವ್ಯಕ್ತಿ ಅದನ್ನು ಕದೀತಾನೆ. ಹೀಗೆ ಈ ಪರಸ್ಪರ ಬಲಿಷ್ಠರಾಗಿರ್ತಕ್ಕಂಥವರು ದುರ್ಬಲರನ್ನು ಹಿಂಸೆ ಮಾಡ್ತಾನೇ ಹೋಗ್ತಾರೆ. ಅಲ್ಲ, ಹಾಗೆ ಆಗಿಲ್ಲಲ್ಲ, ಹಾಗೆ ಕಾಣ್ತಾ ಇಲ್ವಲ್ಲ, ಆ ಸ್ಥಿತಿ ಇಲ್ಲಲ್ಲ ಇವತ್ತು ದೇಶದಲ್ಲಿ. ಅಂದರೆ ನೋಡಪ್ಪ, ಆಸ್ತಿಕ ದರ್ಶನಗಳ ಪ್ರಭಾವದಿಂದ ಸ್ವಲ್ಪ ಇನ್ನೂ ಇದೆ. ನೀನು ನಾಸ್ತಿಕ, ನಿನ್ನ ವಾದ ಸರಣಿಯಿಂದ ಹೀಗೆ ಆಗತ್ತೆ, ಹೌದು, ಆದರೆ ಆಗಿಲ್ಲಲ್ವಾ ಅಂತ ನೀನು ಹೇಳೋದಿದ್ರೆ, ಯಾಕೆ ಆಗಿಲ್ಲ ಅಂದರೆ ಇನ್ನೂ ಕೆಲವರಿಗೆ ಧರ್ಮ ಬುದ್ಧಿ ಇದೆ, ಸಮಾಜದಲ್ಲಿ ಹಾಗೆ ಕಾಣ್ತಾ ಇಲ್ಲಲ್ಲ. ಅಂದರೆ ನಿಂದು ನಾಸ್ತಿಕ ದರ್ಶನ ಒಂದೇ, ಇನ್ನು ಉಳಿದ ದರ್ಶನಗಳಿವೆಯಲ್ಲ, ಆ ದರ್ಶನಗಳು ಚಾರ್ವಾಕ, ಬೌದ್ಧ, ಜೈನ 3 ನಾಸ್ತಿಕ ದರ್ಶನ. ಇನ್ನು ಉಳಿದ 3 ದರ್ಶನ ಇವೆಯಲ್ಲ, ಅವು ಆಸ್ತಿಕ ದರ್ಶನಗಳು. ಆಸ್ತಿಕ ದರ್ಶನ ಪ್ರಭಾವ ಇರುವುದರಿಂದ ಅದು ಆಗಿಲ್ಲ. ಈ ಸಂಪೂರ್ಣ ಹಿಂಸಾಚಾರ ಯಾಕೆ ಆಗಿಲ್ಲ ಅಂದರೆ ಇನ್ನೂ ಕೆಲವು ಜನರಲ್ಲಿ ಧರ್ಮ ಬುದ್ಧಿ ಇದೆ. ಅದಕ್ಕೆ ಕಾರಣ ಏನು ಅಂದರೆ ಆಸ್ತಿಕ ದರ್ಶನಗಳ ಪ್ರಭಾವ. ಹೀಗೆ ಧರ್ಮಾಧರ್ಮಗಳನ್ನು ಅವನು ಒಪ್ಪುವುದಿಲ್ಲ ಅಂತ ಹೇಳೋದನ್ನು ಒಪ್ಪಲೇಬೇಕು ಎಂಬುದಾಗಿ ತಮ್ಮ ಶಾಸ್ತ್ರ ನಿರೂಪಣೆ ಮಾಡ್ತಾರೆ. ಹೀಗೆ ಈ ವಿಷ್ಣುತ್ವನಿರ್ಣಯದಲ್ಲಿ ಈ ವಿಚಾರ ಬರುತ್ತೆ. ಅವನ ಚಾರ್ವಾಕ ದರ್ಶನವನ್ನು ಖಂಡನೆ ಮಾಡ್ತಕ್ಕಂತಹ ವಿಚಾರ. ಹೀಗೆ ಚಾರ್ವಾಕ ಅವನ ಗರ್ವ, ಎಷ್ಟು ಗರ್ವ ಅವನಿಗೆ, ಪರ್ವತದಷ್ಟು ಗರ್ವ. ಆ ಬುದ್ಧಿಜೀವಿಗಳಿಗೆ ಬಹಳ ಅಹಂಕಾರ. ಅವರಿಗೆ ನಾಯಕರ ಸಪೋರ್ಟ್ ಬೇರೆ ಇರುತ್ತೆ, ಸರ್ಕಾರ ಅವರನ್ನು ಪಾಲನೆ ಮಾಡ್ತದೆ. ನಮ್ಮ ರಾಜ್ಯದಲ್ಲಿ ಎಷ್ಟೋ ಬುದ್ಧಿಜೀವಿಗಳಿಗೆ ಸರ್ಕಾರದ ರಕ್ಷಣೆ ಇದೆ, ತುಂಬ ಕಾವಲು. ಸಾಮಾನ್ಯ ಜೀವರಿಗೆ ಬೆಲೆ ಇಲ್ಲ, ಅವರ ಜೀವಕ್ಕೆ ಬಹಳ ಬೆಲೆ ಇದೆ. ಅಂತಹ ಬುದ್ಧಿಜೀವಿಗಳ ಮನೆಗೆ ಸರ್ಪ ಕಾವಲು ಸರ್ಕಾರದಿಂದ. ಆದ್ದರಿಂದ ಅವರು ಬಹಳ ಗರ್ವಿಷ್ಠರಾಗಿರ್ತಾರೆ, ತನಗೆ ಯಾರು ಸಮ ಇಲ್ಲ ಅಂತ. ಭಗವದ್ಗೀತೆಯನ್ನು ಸುಟ್ಟು ಹಾಕಿ ಅನ್ನೋ ರೀತಿಯಲ್ಲಿ ಗರ್ವದಿಂದ ಮಾತಾಡ್ತಾರೆ. ಅಂತಹ ಚಾರ್ವಾಕನ ಪರ್ವತದಷ್ಟು ಗರ್ವ, ಬೆಟ್ಟದಷ್ಟು ಗರ್ವ, ಅದನ್ನು ಇವರು ಹುಡಿ ಮಾಡಿದವರು. ವಜ್ರಾಯುಧ ಹೇಗೆ ಇಂದ್ರ ತನ್ನ ವಜ್ರಾಯುಧದಿಂದ ಎಲ್ಲ ಪರ್ವತಗಳನ್ನು ಹೇಗೆ ನಾಶ ಮಾಡಿದ್ನೋ, ಹಾಗೆ ಮಧ್ವಾಚಾರ್ಯರು ಈ ಚಾರ್ವಾಕನ ಪರ್ವತದಷ್ಟು ಗರ್ವವನ್ನು ನಾಶ ಮಾಡಿದರು ಎಂಬ ಅಂಶವನ್ನು ಮನಸ್ಸಲ್ಲಿಟ್ಟುಕೊಂಡು ಶ್ರೀಪಾದರಾಜರು ಹೇಳ್ತಾರೆ, ಚಾರ್ವಾಕ ಗರ್ವ ಪರ್ವತ ಕುಲಿಶ, ಜಯ ಜಯತು ಚಾರ್ವಾಕ ಗರ್ವ ಪರ್ವತ ಕುಲಿಶ ಅಂತ ಹೇಳ್ತಾರೆ. ಹೀಗೆ ಮಧ್ವಾಚಾರ್ಯರ ಈ 3 ವಿಶೇಷಣಗಳಿಂದ ಅವರು ಮಾಡಿದಂತಹ ಒಂದು ಅಪೂರ್ವವಾಗಿರತಕ್ಕಂತಹ ಕಾರ್ಯವನ್ನು ಇಲ್ಲಿ ಶ್ರೀಪಾದರಾಜರು ಅನುಸಂಧಾನ ಮಾಡಿಕೊಳ್ತಾರೆ ಅಂತ ಹೇಳ್ತಾ, ಮುಂದಿನ ಗುರುವರನ ಕೃತ್ಕಾಲದವರು ನೆಲೆಸಿ ಆ ಒಂದು ಪದ್ಯವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.